ನಟ ರಕ್ಷಿತ್ ಶೆಟ್ಟಿಗೆ ದಂಡ ವಿಧಿಸಿದೆ ದೆಹಲಿ ಹೈಕೋರ್ಟ್. ದೆಹಲಿ ಹೈಕೋರ್ಟ್ನಿಂದ ನಟ ರಕ್ಷಿತ್ ಶೆಟ್ಟಿಗೆ ದಂಡ ವಿಧಿಸಲಾಗಿದೆ. ಬ್ಯಾಚುಲರ್ ಪಾರ್ಟಿಯಲ್ಲಿ ಅನುಮತಿ ಇಲ್ಲದೆ ಹಾಡನ್ನು ಬಳಕೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಂಡ ವಿಧಿಸಲಾಗಿದೆ. ನ್ಯಾಯ ಎಲ್ಲಿದೆ ಹಾಗೂ ಒಮ್ಮೆ ನಿನ್ನನ್ನು ಹಾಡುಗಳನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ಇದಕ್ಕಾಗಿ 25 ಲಕ್ಷ ರೂಪಾಯಿ ದಂಡವನ್ನು ಪಾವತಿಸುವುದಕ್ಕೆ ಪರಂವಾ ಸ್ಟುಡಿಯೋಸ್ಗೆ ಆದೇಶವನ್ನು ನೀಡಲಾಗಿದೆ. ಹಾಡು ಬಳಕೆಯ ಬಗ್ಗೆ ದೂರು ದಾಖಲಿಸಿದ್ದ MRT ಮ್ಯೂಸಿಕ್ 2 ಹಾಡುಗಳ ಮಾಲೀಕತ್ವ ತಮ್ಮದೇ ಅಂತೇಳಿ ಆ ಮ್ಯೂಸಿಕ್ ಸಂಸ್ಥೆ ಕೇಸನ್ನು ಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿ ಹೈಕೋರ್ಟ್ ಆದೇಶವನ್ನು ನೀಡಿದ್ದು 25 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ರಕ್ಷಿತ್ ಶೆಟ್ಟಿ ಹಾಗೆ ಪರಂವಾ ಸ್ಟುಡಿಯೋಗೆ. ಬ್ಯಾಚುಲರ್ ಪಾರ್ಟಿಯಲ್ಲಿ ಬಳಸಿದ್ದಂತಹ 2 ಹಾಡುಗಳು ನ್ಯಾಯ ಎಲ್ಲಿದೆ ಅನ್ನೋದು ಒಂದು ಹಾಡು, ಮತ್ತೊಂದು ಒಮ್ಮೆ ನಿನ್ನನ್ನು, ಈ 2 ಹಾಡುಗಳನ್ನು ಬಳಸಿಕೊಳ್ಳಲಾಗಿತ್ತು. ಈ ಹಾಡುಗಳು ನಮ್ಮದು, ಇದರ ಮಾಲೀಕತ್ವ ನಮ್ಮದು ಅಂತೇಳಿ MRT ಮ್ಯೂಸಿಕ್ ಸಂಸ್ಥೆ ಒಂದು ದೂರನ್ನು ದಾಖಲಿಸಿತ್ತು, ಕೋರ್ಟ್ ಮೆಟ್ಟಿಲನ್ನು ಗೇರಿತ್ತು. ಈ ವಿಚಾರವಾಗಿ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ದೆಹಲಿ ಹೈಕೋರ್ಟ್ ಇದೀಗ ಪರಂವಾ ಸ್ಟುಡಿಯೋಸ್ ಹಾಗೆ ರಕ್ಷಿತ್ ಶೆಟ್ಟಿ ಅವರಿಗೆ ಆದೇಶವನ್ನು ನೀಡಿರುವಂಥದ್ದು 25 ಲಕ್ಷ ರೂಪಾಯಿಗಳ ದಂಡವನ್ನು ಪಾವತಿಸಬೇಕು ಅಂತೇಳಿ. ಬ್ಯಾಚುಲರ್ ಪಾರ್ಟಿಯಲ್ಲಿ ಬಳಸಿದಂತಹ 2 ಹಾಡುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯ ಎಲ್ಲಿದೆ ಹಾಗೆ ಒಮ್ಮೆ ನಿನ್ನನ್ನು ಎನ್ನುವ 2 ಹಾಡುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನಿರ್ದೇಶನವನ್ನು ಆದೇಶವನ್ನು ದೆಹಲಿ ಹೈಕೋರ್ಟ್ ನೀಡಿರುವಂಥದ್ದು. 25 ಲಕ್ಷ ರೂಪಾಯಿ ದಂಡವನ್ನು MRT ಮ್ಯೂಸಿಕ್ ಸಂಸ್ಥೆಗೆ ಪಾವತಿಸಬೇಕು ಅಂತೇಳಿ ಈಗ ದೆಹಲಿ ಹೈಕೋರ್ಟ್ ಆದೇಶವನ್ನು ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.